ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನೈಟ್ ಆಗಿದೆ, ಅಂಗಡಿಗೆ ಹೋಗೋಣ ಬನ್ನಿ ಗೈಸ್. ನೈಟಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ನೋಡೋಣ. ನಮ್ಮ ಅಕ್ಕಪ್ಪ ಮಲಗಿದ್ದಾರೆ, ಬನ್ನಿ ಹೋಗೋಣ. ನನ್ನ ತಮ್ಮ ಹಾಸಿಗೆ ಹಾಸ್ತಿದ್ದಾನೆ, ಇಲ್ಲೇ ನಾನು ಮಲಗೋದು. ಹೋಗೋಣ ಬನ್ನಿ ಅಂಗಡಿ ತಕ್ಕೆ. ನೋಡಿ 8 ಗಂಟೆ ಆಗಿದೆ, 8 ಆಗಿದೆ. ಅಮ್ಮ ಅಡುಗೆ ಮಾಡ್ತಿದ್ದಾರೆ. ನೋಡಿ ಚಿಂಟು ಅವರು ನಿಂತ್ಕೊಂಡಿದ್ದಾರೆ. ಬನ್ನಿ ಗಾಯ್ಸ್, ಅಂಗಡಿಗೆ ಹೋಗೋಣ. ಅಂಗಡಿ ಮನೆಯಿಂದ ಅಲ್ಲಿದೆ, ಅಲ್ಲಿವರೆಗೂ ಹೋಗಬೇಕು ಈಗ. ಬನ್ನಿ ಹೋಗೋಣ. ತಣ್ಣು ಗಾಳಿ ಬೀಸ್ತಿದೆ ಗಾಯ್ಸ್, ಫುಲ್ಲೂ. ಇವತ್ತು ಈವ್ನಿಂಗ್ ವ್ಯಾಪಾರ ಹೇಗಿರುತ್ತೆ ನೋಡೋಣ ಬನ್ನಿ, ಎಷ್ಟಾಗುತ್ತೆ ಅಂತ. ನಮ್ಮ ಅಂಗಡಿ ಇದೆ, ಬನ್ನಿ ಗಾಯ್ಸ್. ಈಗ ಅಂಗಡಿಗೆ ಬಂದೆ. 20 ರೂಪಾಯಿ 3 ದಿನನೂ ಬರಲ್ಲ. ನೀವು ಅಂತೀರ, ನೀವು ವ್ಯಾಪಾರ ಮಾಡ್ತಿದ್ದಾರೆ. ಬಲ್ಪಿಗೆ ಹೋಗ್ಬಿಡ್ತಾವ ಹಂಗೇನೆ. ಇವತ್ತೆಲ್ಲ ಅಂಗಡಿ ಕ್ಲೀನ್ ಮಾಡಿದ್ದೀನಿ ನೋಡಿ ಗೈಸ್. ಹೇಗಿದೆ ಕಮೆಂಟ್ ಮಾಡಿ. $135 ಆಗ್ತದೆ, ತಗೊಂಡು $130 ಹಿಡ್ಕೊಂಡಿದ್ದೀನಿ. 15 ರೂಪಾಯಿ. ನೋಡಿ ಗೈಸ್, ಈಗ ಬಲ್ಪಿಂದು ವ್ಯಾಪಾರ ಆಯಿತು. ನಮ್ಮ ಅಪ್ಪಾಜಿ ಅವರು ವ್ಯಾಪಾರ ಮಾಡ್ತಾಯಿದ್ರು. ಈಗ ಊಟಕ್ಕೆ ಕಳ್ಸೋಕ್ಕಂತ ಬಂದಿದ್ದೀನಿ. ಈಗ ಊಟಕ್ಕೆ ಹೋಗ್ತಾರೆ. ಹೋಗೋಣ ಊಟಕ್ಕೆ. ಇವತ್ತು ಅಂಗಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಫುಲ್ಲೂ. ಇದು ಮೇಯ್ನ್ ಮಾಡಿದ್ದಿದ್ದು, ಬೇರೆದೇನು ಮಾಡಿಲ್ಲ. ನೋಡಿ ಗಾಯ್ಸ್, ನಡಿಯೋಣ ಬಾಯ್. ಈವ್ನಿಂಗ್ 8 ಗಂಟೆ ಆಗಿದೆ ಗಾಯ್ಸ್. ನೋಡಿ ಟೈಮು 8:14 ಆಗಿದೆ. ಲೆಕ್ಕ ಹಾಕ್ತಿದ್ದಾರೆ ನಮ್ಮಣ್ಣ. ಬನ್ನಿ ನೋಡೋಣ ಏನು ಲೆಕ್ಕ ಹಾಕ್ತಿದೆ. ಲೆಕ್ಕ ಹಾಕೋಣ, ಲೆಕ್ಕ ಹಾಕು. ಬೇಡ ಬೇಡ, ನೀನೇನೋ ಮಾಡ್ಕೊಂಡು ನಾನು ಲೆಕ್ಕ ಹಾಕಂತೀನಿ, ನೀನು ಮಾತಾಡ್ಕೊಂಡು. ಲೆಕ್ಕ ಹಾಕೋದು ನೋಡಿದ್ರೆ ಬೈತಾವ್ರಿ. ಹೋಗ್ಲಿ ಬಿಡಿ ಗಾಯ್ಸ್. ನೋಡಿ ಹೊಸ ಹೊಸ ಐಟಮ್ ಬಂದಿದೆ ಫುಲ್ಲೂ. ಸ್ವೀಟ್ಗಳಲ್ಲಿ 1 2 3 ಬಂದಿದೆ ಗಾಯ್ಸ್ ಎಲ್ಲನೂ. ಬನ್ನಿ ಈವ್ನಿಂಗು ಎಷ್ಟಾಗಿದೆ ನೋಡೋಣ. ಫುಲ್ ಹೇಳೋಕ್ಕಾಗಲ್ಲ, ಅಂದಾಜು ಮೇಲೆ ಹೇಳ್ತೀನಿ. ನೋಡಿ ಎಷ್ಟು ತೋರಿಸಿದ್ದೀನಿ, ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಎಷ್ಟಾಗಿದೆ ಇವತ್ತು ಈವ್ನಿಂಗ್ದು ವ್ಯಾಪಾರ. ನೋಡಿ ನಮ್ಮ ಅಪ್ಪಾಜಿ ಅವರು ಲೆಕ್ಕ ಹಾಕ್ತಿದ್ದಾರೆ. 145. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಜೋಡಿಸಿದ್ದೀನಿ ಫುಲ್ಲೂ ಐಟಮ್ಸ್ ಎಲ್ಲ. ತಿರ್ಗಾ ಯಾಕಣ್ಣ ಹಿಂಗೆ ಅಂಡಿದ್ದೀರಾ ನನ್ನ ಸಾಮಾನೆಲ್ಲ? ಅಪ್ಪಾಜಿ ಅವರು ಊಟಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟಾಯ್ತು ಅದಕ್ಕೆ? ಎಷ್ಟಾಯ್ತು ಅದಕ್ಕೆ? 2000 ಆಯ್ತು. ನೀವು ಹಾಕಿಸ್ಕೊಂಬರ್ಬೇಡ ಅಂದ್ರು ಹಾಕಿಸ್ಕೊಂಬಂದಿದ್ದಿ. ಏನು ಇಷ್ಟೊಂದು ಟವಲ್ ಕೊಡ್ತೀವಿ? ಇಲ್ಲಿದ್ದು ಟವಲ್ ಕೊಟ್ಟೆ. ನೀ ನೋಡಿ ಗೈಸ್, ಇಷ್ಟೊಂದು ಟವಲ್ ಮಾಡಿಕೊಂಡಿದ್ದಾರೆ. ಕೊಟ್ಟಿರೋಕ್ಕೆ ಬೇಡ ಅಂತಿದ್ದಾರೆ ನೋಡಿ ಫುಲ್. ವೆದರ್ ಫುಲ್ ಕತ್ಲಿದೆ ಗಾಯ್ಸ್, ಚೆನ್ನಾಗಿದೆ. ಬೆಳಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಸಖತ್ತಾಗಿ ನೋಡಿ.
ಬನ್ನಿ ಇವತ್ತಿನ ಅಮೌಂಟು ಎಷ್ಟಾಗಿದೆ ಮತ್ತು ಟೋಟಲ್ ಎಷ್ಟಾಗಿದೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟಾಗಿದೆ ಅಂತ ಸುಮ್ಮನೆ ಅಂದಾಜು ಮೇಲೆ ತೋರಿಸ್ತೀನಿ, ಕೌಂಟ್ ಮಾಡೋಣ. ಗೈಸ್, ಇವತ್ತು ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಎಣಿಸೋಣ ಬನ್ನಿ. ಈವ್ನಿಂಗ್ದು ಅಂದಾಜು ಎಷ್ಟಾಗಿದೆ ಅಂತ. ಮಾರ್ನಿಂಗು ಈವ್ನಿಂಗು ಎರಡು ಸೇರಿ ಆಗಿರೋದು ಗೈಸ್. ಯಾಕೆಂದರೆ ಎರಡೂ ಬೇರೆ ಬೇರೆ ಅಲ್ವಾ, ಅದಕ್ಕೋಸ್ಕರ. ಎಷ್ಟಾಗಿರ್ಬೋದು ಅಂದಾಜು ಗೆಸ್ ಮಾಡಿ. 2, 3, 4, 5, 6, 7. ಇಷ್ಟಾಗಿದೆ ಗೈಸ್. ಇದ್ರಾಗ ಏನು ತಗೊಬೋದು? ಐ ಥಿಂಕ್ ಒಂದು ಯಾವ ವಸ್ತು ತಗೊಬೋದೋ ಗೊತ್ತಾ ಗೈಸ್? ಗ್ರ್ಯಾಂಡ್ ಬಟ್ಟೆ ಇದೆಯಲ್ಲ, ಅದ್ರಾಗೆ 2 ಜೊತೆ ಇಲ್ಲ 3 ಜೊತೆ ಬಟ್ಟೆ ತಗೊಬೋದು. ಅಷ್ಟಾಗಿದೆ ನೋಡಿ ಗೈಸ್. ಇವತ್ತಿಂದು ಇಷ್ಟಾಗಿದೆ ಅಂಗಡಿ ಪೇಮೆಂಟು. ಟುಡೇ ಪೇಮೆಂಟ್ ಇದು. ನಾಳೆದು ನಾಳೆಗಾಗುತ್ತೆ, ಇವತ್ತಿಂದು ಇವತ್ತಾಗುತ್ತೆ ಗೈಸ್. ಎತ್ತಿಗೆ ಬಿಡೋಣ. ನಾಳೆ ಸಾಮಾನು ತರೋಕ್ಕೆ ನಾವು ಯೂಸೇ ಮಾಡಲ್ಲ ಗೈಸ್, ಸಾಮಾನು ತರೋಕ್ಕೆ ಯೂಸ್ ಮಾಡ್ತೀವಿ ಅಷ್ಟೇ. ನೋಡಿದ್ರಲ್ಲ ಎಷ್ಟಾಗಿದೆ ಅಂತ. ವೆದರ್ ಮಾತ್ರ ಗಾಳಿ ಸೂಪರಾಗಿ ಬರ್ತಿದೆ ಗಾಯ್ಸ್. ಫುಲ್ಲೂ ವೆದರು ಮಾತ್ರ ಫುಲ್ಲು ರೋಡಪ್ ಆಗಿದೆ ನೋಡಿ, ಫುಲ್ಲು ಹಾಗೆ ಎಷ್ಟು ಚೆನ್ನಾಗಿದೆ. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಫುಲ್ ಕಾಯಿನ್ಗಳು ಜಾಸ್ತಿ ಆಗಿದೆ ಗೈಸ್ ನೋಡಿ. 10 ರೂಪಾಯಿ ಕಾಯಿನೇ ಜಾಸ್ತಿ ಆಗಿರೋದು. 10 ರೂಪಾಯಿ, 20 ರೂಪಾಯಿ ಎಲ್ಲನೂ. ಹಾಗೆ ಹೊಸಬ್ರು ವೀಡಿಯೋಸ್ ನೋಡ್ತಿದ್ರೆ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇನ್ನು ವೀಡಿಯೋಸ್ ಚೆನ್ನಾಗಿರೋ ಹಾಕ್ತಾಯಿರ್ತೀನಿ. ಮತ್ತು ಪೆಟ್ರೋಲ್ ನೋಡಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಪೆಟ್ರೋಲು 130, ಇನ್ನೂ ಜಾಸ್ತಿ ಆಗುತ್ತೆ ಗೈಸ್ ಫುಲ್ಲೂ. ಪೆಟ್ರೋಲು ಎಣ್ಣೆ ರೇಟು ಸಹ ಜಾಸ್ತಿ ಆಗಿದೆ. ಮತ್ತು ಇದು ದೀಪದ ಎಣ್ಣೆ ಮತ್ತು ಸನ್ಫ್ಯೂರ್ ಎಣ್ಣೆ ಅವೆಲ್ಲ ತುಂಬ ಜಾಸ್ತಿ ಆಗಿದೆ ಗಾಯ್ಸ್ ಫುಲ್ಲೂ. ಅದೊಂದು ಬಿಟ್ಟರೆ ಇನ್ನೆಲ್ಲ ಮಾಮೂಲಿ ಇದರಲ್ಲಿರುತ್ತೆ ಅಷ್ಟೆ. ನಿಮಗೆ ಈ ಅಂಗಡಿಯಲ್ಲಿ ಏನು ಇಷ್ಟ ಆಯಿತು ಕಮೆಂಟ್ ಮಾಡಿ ನೋಡೋಣ, ಗೆಸ್ ಮಾಡಿ. ಹಾಗೆ ಇನ್ನು ಏನೇನು ಹೊಸ್ದಾಗಿ ಐಟಮ್ ಹಾಕಬೇಕು ಅಂಗಡಿಲಿ, ಬಿಸ್ನೆಸ್ ಮಾಡಿ ನೀವೂ ವರ್ಕ್ ಆಗುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ. ಆದರೆ ಒಳ್ಳೆ ಕಡೆ ಲಾಭ ಆಗೋಂಥ ಕಡೆ ಆ ಥರ ಇಕ್ಕಿ ಗೈಸ್, ಚೆನ್ನಾಗಿರುತ್ತೆ ಫುಲ್ಲೂ. ಅದು ಮಾಡಿದ್ರೆ ಫುಲ್ಲೂ ವರ್ಕೌಟ್ ಆಗುತ್ತೆ. ಎಲ್ಲನೂ ಅಷ್ಟೇ, ಇವೆಲ್ಲ ಹೋಗೋದೇ ಇಲ್ಲ ಗೈಸ್ ನಮ್ಮೂರಲ್ಲಿ. ಬಾಚಣಿಗೆ ಮತ್ತು ಇದು ಸರ, ವಾಲೆ ಅಂಥವು ಯಾವ ಓಡೋದೇ ಇಲ್ಲ. ತಂದರೆ ಸುಮ್ಮನೆ ವೇಸ್ಟು. ನೋಡಿ ನಮ್ಮ ಚಿಂಟು ಅವ್ರು ಬಂದಿದ್ದಾರೆ. ಚಿಂಟು ಓಡೋಗ್ಬಿಟ್ಟ ಗೈಸ್ ಆ ಕಡೆಗೆ ಫುಲ್ಲೂ. ಆ ಕಡೆ ಒಳಗಡೆ ಎಲ್ಲ ಬುಕ್ಸು, ಊಟದ್ದೆಲೆ, ಆಮೇಲೆ ಇದು ಬಟ್ಲು ಥರ ಇದ್ರ ಥರ ಬರುತ್ತಲ್ಲ ಅದು, ಎಕ್ಸೆಟ್ರಾ ಜಾಸ್ತಿ ಇದೆ. ಬನ್ನಿ ಫ್ರಿಜ್ಜಲ್ಲಿ ಏನಿದೆ ನೋಡೋಣ. ಫ್ರಿಜ್ಜಲ್ಲಿ ಗೈಸ್ ಬೆಳಕತ್ತಲ್ಲ, ಮೊಸರಿದೆ, ಜ್ಯೂಸ್ಗಳಿದ್ದಾವೆ, ಇಲೆದೆಲೆ ಇದೆ, ಅಷ್ಟಿದ್ದಾವೆ. ಇಲ್ಲೂ ಲೈಟ್ ಹಾಕ್ತೀನಿ, ತೋರಿಸ್ತೀನಿ ಒಳಗಡೆ. ಗೈಸ್ ಬಲ್ಪು ಹೋಗ್ಬಿಟ್ಟಿದೆ, ಬಲ್ಪೀಸ್ ಗೊತ್ತಾ? ಬಲ್ಪ್ ಹೋಗಿದೆ ಗೈಸ್. ಅದನ್ನ ಜೀರಾ ಜಾಸ್ತಿ ಯಾರ್ಯಾರು ಕುಡಿತೀರೋ ಹಾಗೆ ಕಮೆಂಟ್ ಮಾಡಿ. ಇದಿರೋದ ಯಾರೋ ಕುಡಿದಿಕ್ಕಿದ್ದಾರೆ, ಇಷ್ಟು ಕಡಿಮೆ ಅಂತೂ ಬರಲ್ಲ,
ಯಾರೋ ಪಕ್ಕ ಕುಡ್ದಿಕ್ಕಿದ್ದಾರೆ ನೋಡಿ, ಕುಡ್ದಿಕ್ಕಿದ್ದಾರೆ. ಕ್ಯಾಲ್ಸಿ ಮೇಯ್ನ್ ಲೆಕ್ಕದಾಗಂತೂ ನಾನಂತೂ ಫುಲ್ ವೀಕ್. ಕ್ಯಾಲ್ಸಿ ಇಲ್ಲ ಅಂದರೆ ಕನ್ಫ್ಯೂಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಸಾಮಾನು ತಗೊಂಡಾಗ. ಅದಕ್ಕೋಸ್ಕರ ಕ್ಯಾಲ್ಸಿ ಮ್ಯಾಕ್ಸಿಮಮ್ ಇರಲೇಬೇಕು ನನಗಂತೂ. ಕ್ಯಾಲ್ಸಿ ಇಲ್ಲ ಅಂದರೆ ಫೋನು ಅಟೆಂಡ್ ಮಾಡ್ಕೊತೀನಿ, ಅದು ಮೇಯ್ನ್ ಇದ್ದೇ ಇರುತ್ತೆ ನೋಡಿ. ಹಂಗೆ ಫುಲ್ಲು ಜೋಡಿಸಿದ್ದೆ ಎಲ್ಲ ತಿರ್ಗಾ ಹಂಡಿದ್ದಾರೆ. ಮಾತ್ರೆ ಬಾಕ್ಸ್ ಇಕ್ಕಿದೆ, ಬಾಕ್ಸೇ ಇಲ್ಲ. ಪೆನ್ ಬಾಕ್ಸು ಇಕ್ಕಿದ್ದೆ, ಇದು ಪೆನ್ ಬಾಕ್ಸು ಮಾತ್ರೆ ಬಾಕ್ಸ್ ಎಲ್ಲ ಹೋಗಿದೆ ಫುಲ್ಲು. ಇದು ಕೆಟ್ಟೋಗಿತ್ತು ಗೈಸ್. ಇದಕ್ಕೆ ಶೆಲ್ ಹಾಕಿಸ್ಕೊಂಬಂದು ತಿರ್ಗಾ ತಂದಿರೋದಿದು ಫುಲ್ಲು ನೋಡಿ. ಈವ್ನಿಂಗ್ ವೆದರ್ ಮಾತ್ರ ಸೂಪರಾಗಿದೆ ಅಲ್ವಾ ಗೈಸ್. ಗೈಸ್ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.